So hello guys, welcome back to my new vlog. ಸೊ ಇವತ್ತು ಮದರ್ಸ್ ಡೇ ಸ್ಪೆಷಲ್ ಆಗಿರೋ ಕಾರಣ ಸ್ವಲ್ಪ ಮದರ್ಗೆ ಅಂದರೆ ಅಮ್ಮಂಗೆ ಏನಾದರೂ ಗಿಫ್ಟು ಮತ್ತು ಏನಾದ್ರು ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಬಿಟ್ಟು ಹೊರಟಿದ್ದೀನಿ. ಇವಾಗ ಅಮ್ಮ ಅವರು ಕ್ಲಬ್ಬಲ್ಲಿ ಏನೋ ಟ್ರೈನಿಂಗ್ ಇದೆ ಅಂತ ಅಂದ್ಬಿಟ್ಟು ಹೊರಟಿದ್ದಾರೆ. ಸೊ ಅವ್ರನ್ನ ಬಿಟ್ಟು ನಾನು ಅಲ್ಲಿಂದ ತೋರಿಸ್ತೀನಿ ಬನ್ನಿ. ಸೊ ಇವಾಗ ಹೊರಟಿದ್ದೀವಿ, ಅಮ್ಮನ ಟ್ರೈನಿಂಗ್ ಇದೆಯಂತೆ, ಅವ್ರನ್ನ ಬಿಟ್ಟು ಬರೋಣ ಬನ್ನಿ. ನೋಡಿ ಹೊರಟಿದ್ದಾರೆ ಅಮ್ಮ ಅಣ್ಣ. ಸೊ ಗಾಯ್ಸ್ ಬಂದ್ವಿ, ಇವಾಗ ಹೊರಟಿದ್ದೀವಿ ಅಂದ್ವಲ್ಲ, ಬಂದಿದ್ದೀವಿ ಕ್ಲಬ್ ರೋಡ್ ಹತ್ರ ಇದ್ದೀವಿ. ನೋಡಿ ಇದೆ ಕ್ಲಬ್ ರೋಡು. ಇಲ್ಲಿಂದ ಒಂದು ಸ್ವಲ್ಪ ಮುಂದೆ ಹೋದ್ರೆ ಸಿಗುತ್ತೆ ಒಂದು ಜಿಯೋ ಮಾರ್ಟ್ ಥರ ಇದೆ. ಆ ಮಾರ್ಟ್ ಮೇಲೆ ಇರೋವಂಥದ್ದು ಕ್ಲಬ್ಬು ಹರ್ಬಲ್ ಲೈಫ್. ನೋಡಿ ಬಂದ್ವಿ, ಇವರು ಕ್ಲಬ್ನ ಇವಾಗ ಇವ್ರನ್ನ ಕ್ಲಬ್ಬಿಗೆ ಬಿಟ್ಟು ನಾನು ಇವಾಗ ಮನೆ ಹತ್ರ ಹೋಗಿ ಕೇಕ್ ಆರ್ಡರ್ ಮಾಡಬೇಕು. ಸೊ ಬನ್ನಿ ಹೊರಡೋಣ, ಇವ್ರನ್ನ ಬಿಟ್ಟು ಹೋಗೋಣ. ಇವರು ಇಲ್ಲಿಂದ ಹೋಗ್ತಾರೆ. ಸೊ ಗೈಸ್ ಬಂದ್ವಿ, ನಮ್ಮ ಮನೆ ಹತ್ರ ನಿಯರಲ್ಲಿರೋವಂಥ ಬೇಕ್ರಿಗೆ ನಾನು ಬಂದೆ. ಸೊ ಇಲ್ಲಿ ನಾನು ಕೇಳಿದೆ ಕಸ್ಟಮೈಸ್ಡ್ ಥರ ಬೇಕು ನನಗೆ ಅಂತ. ಸೊ ಸರಿ ಮಾಡಿಕೊಡ್ತೀವಿ ಅಂತ ಅಂದಿದ್ದಾರೆ. ಸೊ ಇಲ್ಲಿ ಕನ್ಫರ್ಮ್ ಮಾಡಿದ್ದೀವಿ, ಇಲ್ಲೇ ನಾನು ಕೇಕ್ ಆರ್ಡರ್ ಆಯ್ತು ಇವಾಗ. ಸೊ ಇಲ್ಲಿಂದ ನೆಕ್ಸ್ಟು ಬೇರೆ ಪ್ಲ್ಯಾನ್ ಏನಿದೆ ನೋಡೋಣ, ಬನ್ನಿ ಹೋಗೋಣ. ಸೊ ಗೈಸ್ ಹಂಗೆ ಅಲ್ಲಿ ಕೇಕ್ ಆರ್ಡ್ರ್ ಮಾಡಿ ಈ ಕಡೆ ನಮ್ಮ ನಂದಿ ಗ್ರೌಂಡ್ ರೋಡಲ್ಲಿ ಹೋಗ್ತಾ ಇದ್ದೆ. ಸೊ ಇಲ್ಲಿ ಸೋಡಾ ನೋಡಿದೆ, ಮೊದಲೇ ಬಿಸಿಲಿತ್ತಲ್ಲ, ಸೊ ಅದಕ್ಕೆ ಸೋಡಾ ಕುಡಿಯೋಣ ಅಂತ ಅಂದ್ಬಿಟ್ಟು ಗಾಡಿನ ಸೈಡಿಗೆ ಹಾಕಿದೆ. ನೋಡ್ತಾ ಇರ್ಬೋದು ನಂದಿ ಗ್ರೌಂಡ್ ಹತ್ರ ಯಾವ ರೇಂಜಿಗೆ ಬಿಸಿಲಿದೆ ಅಂತ ಅಂದ್ಬಿಟ್ಟು. ಸೊ ಸೋಡಾ ತೊಗೊಂಡು ಸೋಡಾ ಕುಡಿದು, ಸೊ ಇವಾಗ ನೆಕ್ಸ್ಟ್ ನಮ್ಮ ಪ್ಲ್ಯಾನ್ ಏನು ಅಂತ ನೆಕ್ಸ್ಟ್ ಪ್ಲ್ಯಾನ್ ಕಡೆಗೆ ಹೋಗೋಣ ಬನ್ನಿ ಗೈಸ್. ಕುಡ್ದಾಯ್ತು ಸೋಡಾ ಒಂದು ಸ್ವಲ್ಪ, ಇವಾಗ ಹೊರಡೋಣ. ಹೋಗ್ಬಿಟ್ಟು ಒಂದು ಸ್ವಲ್ಪ ಒಂದು ಡ್ರೆಸ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ, ಹೋಗಿ ತೊಗೊಳ್ಳೋಣ. ಸೊ ಗೈಸ್ ಬಂದಿದ್ದೀವಿ ವಿಶಾಲಲ್ಲಿ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಅಮ್ಮನಿಗೆ. ಆ್ಯಕ್ಚುಲಿ ನನ್ನ ಸೆಲೆಕ್ಷನ್ ಬಗ್ಗೆ ಗೊತ್ತಿಲ್ಲ, ಅವ್ರು ಯಾವ ಥರ ಆಗ್ತಾರೆ ನೋಡಬೇಕು ಅಷ್ಟೇ. ನೋಡಿಬಿಟ್ಟು ಅಟ್ಲೀಸ್ಟ್ ಯಾರನ್ನಾದ್ರು ಕರ್ಕೊಂಡಾದರೂ ಬರಬೇಕಿತ್ತು ಅನ್ಸುತ್ತೆ. ನಮ್ಮ ಪಾಪನಾದರೂ ಕರ್ಕೊಂಡ್ಬರ್ಬೋದಿತ್ತು ಗೈಸ್ ಫ್ರೆಂಡ್. ಒಂದು ನಿಮಿಷ ಗೈಸ್. ಸೊ ಗೈಸ್ ಎಲ್ಲ ಸಖತ್ ಕಾಸ್ಟ್ಲಿ ಅದಕ್ಕೆ ನಾನು ಬರೀ ಟಾಪ್ ತೊಗೊಳ್ಳೋಣ ಅಂತ ಅಂದ್ಕೊಂಡು ಟಾಪ್ ಇದೆ ನೋಡೋಣ. ಈಗ ಇದರಲ್ಲಿ ಒಂದೊಂದು ಸೆಲೆಕ್ಟ್ ಮಾಡ್ತೀನಿ ಗೈಸ್, ನೋಡೋಣ. ಸೊ ಗೈಸ್ ಇದು ಯಾಕೋ ನನಗೆ ಸಖತ್ ಇಷ್ಟ ಆಯಿತು ಇದು, ಅದಕ್ಕೆ ಇದನ್ನು ತೊಗೊಂಡಿದ್ದೀನಿ. ನೋಡೋಣ ಅವ್ರ ಸೈಜು ಎಲ್ಲ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ. ತೊಗೊಂಡಿದ್ದೀನಿ. ಸೊ ಬನ್ನಿ ನಿಮ್ಮ ಸರ್ ಸಖತ್ ರಶ್ ಇದೆ. ತೊಗೊಂಡಿದ್ದೀನಿ. ಡೌಟ್ ಹೋಗಿದ್ದಾಗ ಎಲ್ಲೂ ಗೈಸ್ ತೊಗೊಂಡಿದ್ದಾಯಿತು, ಚೆಕಿಂಗ್ ಮಾಡಿಸ್ತಾ ಇದ್ದೀನಿ. ಸೊ ಇವಾಗ ಹೊರಟಿದ್ದೀನಿ, ತೊಗೊಂಡಿದ್ದೀನಿ. ಸದ್ಯ ಹೆಲ್ಪ್ ಮಾಡಿದ್ರು ಬಿಲ್ಲಿಂಗಲ್ಲಿ, ಸೈಜ್ ಆಗುತ್ತೆ ಅಂತ ಅಮ್ಮನಿಗೆ ಕೊಟ್ಟು ತೋರಿಸಿದೆ, ಆಗುತ್ತೆ ಅಂತ ಹೇಳ್ತಾರೆ. ಸೊ ಹೋಗೋಣ ಬನ್ನಿ. ಈಗ ನೆಕ್ಸ್ಟು ಎಲ್ಲಿ ಹೋಗೋದು ಅಂತ ಗೊತ್ತಿಲ್ಲ, ಸೀದಾ ಮನೆಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ನೋಡೋಣ ಬನ್ನಿ. ಫೋನ್ ಸ್ಕ್ಯಾನ್ ಮಾಡಬೇಕು ಬಂದಿದ್ದು, ಅದನ್ನು ಹಾಕ್ಸೋಕ್ಕಾಗಿಲ್ಲ, ಹಾಕಿಸ್ಬೇಕು ಅಂತ ಇವಾಗ ಬಂದಿದ್ದೀವಿ. ನೋಡಿ ಹಾಕಿಸ್ತಾ ಇದ್ದೀನಿ. ನಮ್ಮ ಅಣ್ಣನೂ ಹೇಳಿದ್ದ ಹಾಕ್ಸು ಅಂತ ಫಸ್ಟು, ಅದಕ್ಕೆ ಇವತ್ತು ಹಾಕ್ಸ್ಬಿಡೋಣ ಅಂತ ಅಂದ್ಬಿಟ್ಟು ಫ್ರೀ ಇದ್ದೆ, ತೊಗೊಂಬಂದಿದ್ದೀನಿ ಹಾಕ್ಸೋಣ ಅಂತ. ಬರಬೇಕಣ್ಣ, ಹೋಗಿ ಆಟೋಮೊಬೈಲ್ಸ್ ಇವಾಗ ಬರಬೇಕು. ಆಟೋಮೊಬೈಲ್ಸ್ ಇವಾಗ ಬರಬೇಕು. ಇಲ್ಲೇ ಯಾವುದಾದ್ರು ರಿಮೂವ್ ಮಾಡಿದ್ರು, ಈಗ ಅದಕ್ಕೆ ಹಾಕ್ಬಿಟ್ಟು ಮಂಜುನಾಥ ಹಾಲ್ ಇದೆ, ಮಂಜುನಾಥ ಹಾಲ್ ವೆಯ್ಟ್ ಮಾಡಿಲ್ಲ, ಹಾಕಿಸ್ಬಿಟ್ಟು ತೋರಿಸ್ತೀನಿ. ಇವಾಗ ನೋಡಿದ್ವಿ ಏನೋ ಡಬಲ್ ನೆಟ್ಬೇಕಂತ ಹಾಕೋಕ್ಕಾಗಲ್ಲಂತೆ. ಸೊ ಅದಕ್ಕೆ ಇವಾಗ ರಿಮೂವ್ ಮಾಡಿದ್ದಾರೆ, ಹಾಕಲ್ಲ ಅಂತ. ಸೊ ಮಿರರ್ ಸೆಟ್ಟೇ ಚೇಂಜ್ ಮಾಡಿಸ್ಬೇಕು ಇವಾಗ, ಹಾಕ್ಸಿದ್ರೆ ಚೆನ್ನಾಗಿರ್ತಾಯಿತ್ತು, ಹಾಕ್ಸೋಕ್ಕಾಗಲ್ವಂತೆ. ಸೊ ಬನ್ನಿ ಪರವಾಗಿಲ್ಲ, ಮನೆಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ರೆಸ್ಟ್ ಅದು ಮಾಡೋಣ. ಅದಕ್ಕೆ ಒಂದು ಸ್ವಲ್ಪ ಕಬ್ನಲ್ಲಿ ಕುಡಿದು ತಗೊಂಡು ಬನ್ನಿ, ಕಬ್ನಲ್ಲಿ ಕುಡಿದು ಬಂದಿದ್ದೀವಿ. ಕಬ್ನಾಲ ಮುಡಿ ಹತ್ರ ಹೇಳಿದ್ದೀನಿ, ಕೊಡ್ತಾರೆ ಇವಾಗ. ಮನೆಗೆ ಕುಡಿದು ಮನೆ ಇವಾಗ ಹೆಂಗಿದ್ರು ಎಲ್ಲ ಕೆಲಸ ಆಗಿದೆ.
ಕೇಕ್ ಬುಕಿಂಗ್ ಆಗಿದೆ, ಗಿಫ್ಟ್ಸ್ ಎಲ್ಲ ರೆಡಿ ಇದೆ, ಡ್ರೆಸ್ ಗಿಫ್ಟ್ ಎಲ್ಲಾನು ಓಕೆ. ಬಂದೆ ಮನೆಗೆ, ನೋಡಿ ಮನೆಗೆ ಬಂದೆ. ಇವಾಗ ಅಮ್ಮ ಒಂದು 5 ಗಂಟೆ ಅವರು ಕ್ಲಬ್ಬಿಂದು ಮೀಟಿಂಗ್ ಟ್ರೈನಿಂಗ್ ಎಲ್ಲ ಮುಗಿಸ್ಕೊಂಡು ಬರೋದು ಒಂದು 5 ಗಂಟೆ ಆಗುತ್ತೆ. ಸೊ ಅವ್ರು ಬರೋವರೆಗೂ ಇನ್ನೇನು ನಾನು ಸುಮ್ಮನೆ ಫ್ರೀ ಮನೆಗೆ ಏನಿಲ್ಲ ಬರೋದು ಕೊಟ್ಟು ಮಲ್ಕೊಳ್ತೀನಿ. ಮಲ್ಕೊಂಡು ಆಮೇಲೆ ಇತ್ತು ಬೇಕಾದ್ರೆ ಅದೇನು ಪ್ಲ್ಯಾನ್ ಎಲ್ಲ ರೆಡಿ ಇದೆ. ಏನಿಲ್ಲ ಬಂದಮೇಲೆ ಸುಮ್ಮನೆ ಸೆಲೆಬ್ರೇಷನ್ ಮಾಡಿದೆ ಅಷ್ಟೇ. ನೋಡಿ ಡ್ರೆಸ್ ತೊಗೊಂಡೆ, ಇಷ್ಟ ಆಯಿತು ಗೈಸ್ ನನಗೆ ಆ್ಯಕ್ಚುಲಿ. ಇಷ್ಟ ಆಯಿತು ಡ್ರೆಸ್ಸು. ಸೊ ಬನ್ನಿ ಮನೇಲಿ ಒಂದು ಸ್ವಲ್ಪ ಕೆಲಸ ಇದೆ, ಕೆಲಸ ಮಾಡೋಣ. ಕೆಲಸ ಮಾಡಿಬಿಟ್ಟು ಅವರಿಗೆ ಫ್ರೀ ಮಾಡೋಣ. ನಾನು ಊಟಕ್ಕೆ ಹೊರಗಡೆ ಕರ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಇದೆ. ನೋಡೋಣ ಏನಾಗುತ್ತೆ ಅಂತ. ಸೆಲೆಬ್ರೇಷನ್ಗೆ ಟೈಮ್ ಆಗುತ್ತೆ ಅಂದ್ಕೊಳ್ತೀನಿ. ಇನ್ನು ನನ್ನ ಪಾಪು ಮನೆಗೆ ಹೋಗಬೇಕು, ನನ್ನ ಫ್ರೆಂಡ್ ಅವರ ಮನೆಗೆ ಬೇರೆ ಹೋಗಬೇಕು. ಹೋಗಿ ಎಲ್ಲ ಬ್ಲಾಗಲ್ಲಿ ತೋರಿಸ್ತೀನಿ. 2 hours later. ಸೊ ಗೈಸ್ ಸ್ವಲ್ಪ ರೆಸ್ಟ್ ಮಾಡಿದೆ ನಾನು. ಅಮ್ಮ ಫೋನ್ ಮಾಡಿದ್ರು, ಟ್ರೈನಿಂಗ್ ಆಗಿದೆ ಬಾ ಕರ್ಕೊಂಡು ಹೋಗು ಅಂತ. ಅಮ್ಮ ಅಣ್ಣ ಇದ್ದಾರೆ, ಹೋಗಿ ಅವ್ರನ್ನ ಕರ್ಕೊಂಡು ಬರೋಣ ಬನ್ನಿ ಗೈಸ್. ಸೊ ಗೈಸ್ ಹೊರಟಿದ್ದೀನಿ, ಬನ್ನಿ ಹೋಗ್ಬಿಟ್ಟು ಅವ್ರನ್ನ ಪಿಕ್ ಮಾಡ್ಕೊಂಡು ಅಲ್ಲಿಂದ ಕಂಟಿನ್ಯೂ ಮಾಡ್ತೀನಿ. ಹೋಗೋಣ. 1 hour later. ಸೊ ಗೈಸ್ ಫೈನಲಿ ಕ್ಲಬ್ ಹತ್ರ ಬಂದಿದ್ದೀನಿ. ಇವಾಗ ವೆಯ್ಟ್ ಮಾಡ್ತಾ ಇದ್ದೀನಿ ಅಮ್ಮನಿಗೋಸ್ಕರ. ಅಮ್ಮ ಏನೋ ಒಂದು 5 ನಿಮಿಷ ಬರ್ತೀನಿ ಅಂತಿದ್ದಾರೆ. ಇವಾಗ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ಅಣ್ಣ ಇದ್ದರೆ, ಯಾಕಂದರೆ ಅವಾಗಿಂದ ಎಲ್ಲ ಬ್ಲಾಗ್ ತೋರ್ಸೋಕ್ಕಾಗ್ತಾ ಇರಲಿಲ್ಲ. ನಾನೇ ಡ್ರೈವಿಂಗ್ ಮಾಡ್ಕೊಂಡು ಬ್ಲಾಗ್ ಮಾಡೋಕ್ಕಾಗಲ್ಲ. ಇವಾಗ ಅಣ್ಣ ಬಂದು ಅವ್ನು ಡ್ರೈವಿಂಗ್ ಮಾಡ್ತಾ ಇರ್ಬೋದು, ನಾನು ಬ್ಲಾಗಲ್ಲಿ ತೋರಿಸ್ತಾ ಇರ್ಬೋದು. ಸೊ ವೆಯ್ಟ್ ಮಾಡ್ತಾ ಇದ್ದೀನಿ. ನೋಡಿ ಕ್ಲಬ್ ಹತ್ರ ಇದ್ದೀನಿ, ಒಂದು 5 ನಿಮಿಷ ಬರ್ತೀನಿ ಅಂದಿದ್ದಾರೆ. ನೋಡೋಣ, ವೆಯ್ಟ್ ಮಾಡೋಣ. 这就是爱简简单单，却能把世界都装满。无论多远，无论多难，还一直都在不会消散着。就是爱简简单单，却能把世界都装满。无论多远，无论多爱一直都在不会消散。这就是爱简简单单，却能把世界，就是爱没有阴霾，像阳光照亮心海湾，等着每个期待陪伴，就不会离开风雨中，相互依赖，快乐着一起，开花眼神交汇就明白，真心不言取代，这就是不往后怀抱容着错，这就是爱简简单单，却能把世界都装满。无论多远，无论多难，还一直都在不会消散。这就是爱简简ನಾರ್ಮಲ್ ಆಗ್ತದೆ, ಯಾವಾಗಿಂದ ಪವರ್ ಆಗ್ತದೆ.能把世界都装满。无论多远，无论多爱一直都在不会消散。这就是爱简简单单，却能把世界。ಮಳೆ ಅಲ್ಲ ಅಷ್ಟೇ ಅಲ್ಲ, ಇಲ್ಲೇ ಇರಲಿ. ಯಾರು ಹೀಟಿಗೆ ಇದು ಆಗ್ಬಿಟ್ರೆ ಗಾಡಿ ನೋಡೋಣ ಬಾ, ಬನ್ನಿ ಗಾಡಿ. ಹ್ಯಾಪಿ ಮದರ್ಸ್ ಡೇ. ಏನು ರೆಡಿನಾಗಿಲ್ಲ.这就是爱简简单单，却能把世界都装满。无论多远，无论多难，还一直都在不会消散。这就是爱简简单单，却能把世界都装满。无论多远，无论多爱一直都在不会消散。这就是爱简简单单，却能把世界。ನಾನೇ ತಂದಿರೋದು. ಹಾಕೋ. ಹಾಂ, ನಾನು ಸಾಯಂಕಾಲ ತಂದಿದ್ದೆ. ಹಾಕೋ. ಎಲ್ಲ ಬ್ಲಾಗರ್ಸಲ್ಲಿ ನೋಡೋರು ಎಲ್ಲರೂ. ನಾನು ಹಾಕೋ. ಇವಾಗ ರೆಡಿ ಆಗೋದ್ರಲ್ಲೇ ಬೇಗ ನೀಟಾಗಿ ರೆಡಿ ಆಗು. ಜಾಸ್ತಿ ಆಕ್ಸೆಸರೀಸ್ ಏನೋ ಹಾಕೋಕೆ ಹೋಗ್ಬೇಡ. ಊರ್ಕೊಂಬಿಟ್ಟ ಅವನು ರೆಡಿ ಆಗು.
ಪರವಾಗಿಲ್ಲ ಹಾಕೋ. ಅದಕ್ಕೆ ಅದು ಏನು ಇದನ್ನ ಮ್ಯಾಚ್ ಮಾಡೋದು. ಹ್ಞೂ ಸರಿ ಹಾಕೋ ಅಮ್ಮ, ರೆಡಿ ಆಗಿರೋ ಬರ್ತೀವಿ. ಇವಾಗ ಅಮ್ಮಂಗೆ ರೆಡಿಯಾಗಿ ಕೇಳಿದ್ದೀನಿ. ಸೊ ಪಾಪು ಮನೆಗೆ ಹೋಗಿ ಗಿಫ್ಟ್ ಕೊಟ್ಟು ಬರೋಣ ಬನ್ನಿ. ಬಂದಿದ್ದೀನಿ, ಪಾಪು ಅವ್ರ ಅಮ್ಮಂಗೆ ಗಿಫ್ಟ್ ಕೊಟ್ಟಾಯಿತು. ಸೊ ಇವಾಗ ಅವ್ರನ್ನ ಕರ್ಕೊಂಡು ನಮ್ಮ ಮನೆಗೆ ಹೋಗೋಣ. ಹೋಗ್ಬಿಟ್ಟು ಅಲ್ಲಿ ಒಂದೊಂದೇ ಸೆಲೆಬ್ರೇಷನ್ ಸ್ಟಾರ್ಟ್ ಆಗುತ್ತೆ. ಇವಾಗ ಒಂದು ಆಯಿತು, ಅದನ್ನ ಫೋಟೋ ಹಾಕ್ತೀನಿ, ಯಾಕಂದರೆ ವಿಡಿಯೋ ಮಾಡೋಕ್ಕಾಗ್ತಿಲ್ಲ. ಸೊ ಕರ್ಕೊಂಡಿದ್ದೀನಿ. ಅವಳು ಏನೋ ಗಿಫ್ಟ್ ತೊಗೊಂಡಿತ್ತು, ಅದನ್ನು ತಗೊಳ್ತಾ ಇದ್ದಾಳೆ. ಸೊ ಅವಳನ್ನ ಕರ್ಕೊಂಡು ಮನೆಗೆ ಹೋಗ್ಬಿಟ್ಟು ಕಂಟಿನ್ಯೂ. ಸೊ ಬರೀತಾವಳೆ ಹ್ಯಾಪಿ ಮದರ್ಸ್ ಡೇ ಅಂತ. ಗಿಫ್ಟು ಎಲ್ಲ ರೆಡಿಯಾಗೈತೆ. ದೊಡ್ಡದು ನಮ್ದೇನೋ ಚಿಕ್ಕದು, ನೋಡೋಣ ಹೋಗ್ಬಿಟ್ಟು ಮತ್ತೆ ಹಂಗೆ ಕಂಟಿನ್ಯೂ ಅಂತ ಇದ್ದೀನಿ. ಬೇಜಾರಾಗಲಿ, ಯಾಕೆಂದ್ರೆ ಬಿಗಿನರು ಸ್ವಲ್ಪ ಅಷ್ಟೊಂದು ಗೊತ್ತಾಗಲ್ಲ. ನೋಡಿ ಎಲ್ಲರಿಗೂ ಗಿಫ್ಟ್ ಎಲ್ಲ ಎತ್ತಿಕ್ತದಳು ಹುಷಾರಾಗಿ. ತಗೋ ಇದನ್ನು ಎತ್ತಿಕ್ಕು ಒಂದಿದ್ದು. ಸೊ ಇವಾಗ ಅಮ್ಮನಿಗೆ ನೋಡಿ, ಅಮ್ಮನ ಮೇಲೆ ಕರ್ಕೊಂಡು ಹೋಯ್ತಾನೆ ಅಣ್ಣ. ಇಲ್ಲೇ ಕೇಕ್ ಕಟ್ ಮಾಡೋದಿವಲ್ಲ. ಸೊ ಇವಾಗ ಹೋಗ್ಬಿಟ್ಟು ಅಣ್ಣ ನಾನು ಕೇಕ್ ತೊಗೊಂಬರ್ತೀನಿ. ಇವಳು ಅಮ್ಮನ ಜೊತೆ ಇರ್ತಾಳೆ, ಇರು. ಹಾಂ ಬಂದಿ ಕೂಡಲೇ ವಿಶ್ ಮಾಡಿ. ನೋಡಿ ಗಾಯ್ಸ್, ರೆಡಿ ಆಗೋರೆ ಅಮ್ಮ. ಹೆಂಗೈತೆ ಡ್ರೆಸ್ಸು? ಸೂಪರ್ ಆಗಿದೆ. ಮೇಕಪ್ ಗಿಪಪ್ ಮಾಡೇ ಇಲ್ಲ? ಮೇಕಪ್ ಮಾಡಲ್ವಾ? ಚೆನ್ನಾಯ್ತಲ್ಲ? ನಡಿ ಒಳಗೆ. ಸೊ ಇರಿ, ಬರ್ತೀವಿ. ಹಾಂ ಹೆಂಗಿದೆ ಡ್ರೆಸ್ಸು? ಇದೆ ನೋಡು, ಸೆಲೆಕ್ಷನ್ ಇಲ್ಲ ಅಂದೆ ಅವತ್ತು. ಹಾಂ ಹೇಳ್ತಾರೆ, ಬರ್ತೀವಿ. ಬನ್ನಿ ಗೈಸ್ ಹೋಗೋಣ. ಬೇಗ ಗೈಸ್ ಬಂದಿದ್ದೀವಿ. ಸೊ ಕೇಕ್ ರೆಡಿ. ಬ್ರೋ ಕೇಕ್ ಹೇಳಿದ್ದು ಕೊಡಿ, ಕೊಟ್ಟು. ಸೊ ಕೇಕ್ ಹೇಳಿದ್ದು ರೆಡಿ ಇದೆ ಬ್ರೋ. ತಗೊಂಡಿದ್ದೀವಿ ಗೈಸ್. ಹೋಗೋಣ, ತಗೊಂಡ್ಬಿಟ್ಟು ಮನೆಗೆ ಹೋಗೋಣ. ಸೊ ಗೈಸ್ ತೊಗೊಂಡಿದ್ದೀವಿ, ಅಮೌಂಟು ಪೇ ಮಾಡಿದ್ದೀನಿ. ಚಿಪ್ಸ್ ರೆಡಿ. ಸರಿ, ಒಂದು ಭುವನ್ 7 ಅಪ್ ಬೇಕಾ? 7 ಅಪ್ ಬೇಕಾ? ಒಂದು 7 ಅಪ್ ಕೊಡು. ಅಲ್ಲಿ ತಗೋ. ಹಾಂ ಹಾಫ್ ಲೀಟ್ರ್ ನಿಮ್ಗೆ ಯಾವ್ದು? ಸೊ ಅವ್ನಿಗೆ 7 ಅಪ್ ಅಂತ 7 ಅಪ್ ತೊಗೊಂಡು ಕೇಕ್ಸ್ ಎಲ್ಲ ರೆಡಿ ಇದೆ. 40 ರೂಪಾಯಿ ಚೇಂಜ್ ಇರಲಿಲ್ವಾ? ಎಷ್ಟು ಕೊಟ್ಟೆ? 50 ಕೊಟ್ಟ. 500 ಕಾಣಿಸ್ತು. ಸೊ ಗೈಸ್ ಮನೆಗೆ ಹೋಗ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ. ಸೊ ಗೈಸ್ ಕೇಕ್ ತೊಗೊಂಡಿದ್ದೀವಿ, ಹೋಗೋಣ. ಹೋಗ್ಬಿಟ್ಟು ಇವಾಗ ಅಲ್ಲಿ ಪಾಪುಗೆ ಹೇಳೋಣ, ಒಂದು ಸ್ವಲ್ಪ ಅಮ್ಮನ ಒಳಗಡೆ ಕರ್ಕೊಂಡು ಹೋಗೋಕ್ಕೆ. ಇದು ಎತ್ತು ಸಲಹಿದೆಯಮ್ಮ, ದಿನ ನೋವ ನುಂಗಿದೆಯಮ್ಮ, ನನ್ನ ನೆರೆಗೆ ತಂದು ನೀನು ಕೈಯ. ಹೆಂಗೈತೆ ಇದು ಗೊತ್ತಿತ್ತಾ? ಶಿರವ ಬಾಗುವಿನ ನೆಂದಿಗೂ ಕೈಯ ನನ್ನ ಕಡೆಯಿಂದ ಡೆಡಿಕೇಟ್ ಮಾಡಿರೋದು. ನಿನ್ನ ಕಾಲಿನ ಪಾದಗಳೇ ಕಟ್ ಮಾಡ್ರಿ ಇವಾಗ. ಏಯ್ ಅಲ್ಲೋಡಲ್ಲ ಅಳ್ತಾ ಇತ್ತು. ಎತ್ತು ಸಲಹಿದೆಯಮ್ಮ, ದಿನ ನುಂಗಿದೆಯಮ್ಮ, ನನ್ನ ಕೈಯ ಹಿಡಿದು ನಡೆಸಿದೆಯಮ್ಮ, ಶಿರವ ಬಾಗುವೆ ನಾನೆಂದಿಗೂ ಕೈಯ ಮುಗಿವೆನು ಎಂದೆಂದಿಗೂ, ನಿನ್ನ ಬಾಯಿನ ಪಾದಗಳೇ ನಾನು ಇರುವೆನು ಎಂದೆಂದಿಗೂ. ಅಯ್ಯೋ ಅಳ್ಬಾರ್ದು. ಇವಾಗ ಕೇಕ್ ಕಟ್ ಮಾಡಿ ಬೇಗ. ಕೇಕ್ ಕಟ್ ಮಾಡ್ರಿ. ನಾನು ಇದನ್ನ ಮಾಡ್ರು ಮಾಡು.
ನೂರು ಸಾರಿ ಹೇಳಿದರು ನಾ ಆಸೆ ತೀರಲ್ಲ ಜನ್ಮ ಪೂರ್ತಿ ಹಾಡಿದರು ನಾ ಪದವೇ ಮುಗಿಯಲ್ಲ ಅಮ್ಮ ಅಮ್ಮ ಐ ಲವ್ ಯು ನೂರು ಸಾರಿ ಹೇಳಿದರು ನಾ ಆಸೆ ಸರ್ಪ್ರೈಸ್ ಇದು ಅವಳಿಗೆ ಕೊಟ್ಟಿದ್ದು ನಮಗೆ ಕೊಟ್ಟಿದ್ದು ಅಲ್ಲೇ ಐತೆ. ನಾನು ಅವಳಿಗೆ ಕೊಡೋ ಗಿಫ್ಟ್ ಅದು ನೀನು ನೋಡಿದ್ದೆಲ್ಲಾನು. ಸರಿ ತಡೀರಿ ಹಂಗೆ ಇರ್ರಿ. ವಿಡಿಯೋ ಓಪನ್ ಮಾಡ್ಕೊಳ್ಳಿ ಬಾಕ್ಸ್. ಇನ್ನೂ ಕೊಟ್ಟಿಲ್ಲ, ಅಯ್ಯೋ. ಅಲ್ಲ ಒಂದು ಸೆಕೆಂಡ್ ಅಲ್ಲ ಕೊಟ್ಟು ಇನ್ನೂ ಒಂದು ನಿಮಿಷ ಓಪನ್ ಮಾಡಿಲ್ಲ ಆಲೇ. ಓಪನ್ ಮಾಡಿ, ಹೆಲ್ಪ್ ಮಾಡು. ಆಲೇ ಬೀಳಿಸ್ತಾ ಇದ್ರು. ಗುರಾಯಿಸ್ತಾಳೆ ಇವಳು ವಿಡಿಯೋದಲ್ಲೆಲ್ಲ. ಯಾಕೆ ಯಾವ ಕಡೆ ಅಂತ ಕೇಳ್ತಾವ್ರಿ. ಅಯ್ಯ ನೀನ ಅಪ್ಪಿ ಅಂತಾನಲ್ಲ ತಗೋ. ಬೇಕಾ? ತುಂಬಾ ಶಾರ್ಪ್ ಐತೆ. ನಮ್ಮ ಹತ್ರ ಇರೋದು ಕೊಟ್ಟಿದ್ದೀನ. ಸಾಕಾದಾಗೆ ಬಾಕ್ಸ್ ಹಾಕ್ಸಿದ್ಯಾವ. ಎಲ್ಲ ಬಾಕ್ಸ್ ದೊಡ್ಡದು ಚೆನ್ನಾಗಿದೆ ಬಿಡ. ಒಂದರಲ್ಲಿ ಎಲ್ಲಾನು ಇದು ಮಾಡಿದಾಳೆ. ಓಪನ್ ನೋಡು. ಚಾಕ್ಲೇಟ್ಸ್ ಹೆಂಗೆ ಕರೆಕ್ಟಾಗಿ ಗೆಸ್ಸಿಂಗು. ಹೇಗೆ ಈ ಸೈಡ್ ಬಾ. ಇವಾಗ ಇಬ್ರು ಹತ್ರ ಬನ್ನಿ, ಒಂದು ಫೋಟೋ ತಗೊಳಂಗೆ. ಸಖತ್ತಾಗಿ ಇಷ್ಟ ಆಗ್ಬಿಟ್ಟೈತೆ. ನೆಕ್ಸ್ಟ್ ಏನೇನೈತೆ? ಹಿಂಗೆ ಇಡಬೇಕು. ಗ್ರೀಟಿಂಗ್ಸು. ನೀನು ಫೋಟೋ ತೆಗಿಯೋಗೋ ಚಿನ್ನ. ಫೋಟೋ ತೆಗಿಯೋದು. ಲಾಗಲ್ ಓಪನ್. ಇರ ಅಲ್ಲಿ ಕೈಯಾರೆ ಮಾಡಿದ. ಇಲ್ಲೇನು ಪ್ಲಾನ್ ಇರಲಿಲ್ಲ, ಅದಕ್ಕೆ ಖಾಲಿ ಬಿಟ್ಟಾಡೆ. ಅಲ್ಲ ರೆಡ್ ಆರ್ಟ್ ಅಡ್ರೆಸ್ ತಾನೆ. ಓದ್ತಿರೋದೊಂದು ಸ್ವಲ್ಪ ಜ್ವರಗಾರ ಓದ್ತೀಯಾ? ಎಲ್ಲಿ ಒಂದು ನಿಮಿಷ ಚೂರು ಕೆಳಗಿಡಿಯಮ್ಮ. ಹಂಗೆ ತುಂಬಾ ಚೆನ್ನಾಗಿದೆ. ನೆಕ್ಸ್ಟು ನೋಡು ಫೋಟೋಸ್ ಹೆಂಗೆ ಪ್ರಿಂಟ್ ತಗೊಂಬಂದು ಐಡಿಯಾ ನೋಡು. ಆನ್ ಮಾಡು. ನನಗೆ ಇವಾಗ ಇದೇನಿದು? ಇದು ನನ್ನ ಪ್ಲ್ಯಾನಲ್ಲೇ ಇರಲಿಲ್ಲ. ವೆಯ್ಟ್ ಸೈಡ್ ನಿಮಿಷ ಅದೊಂದು ಫೋಟೋ ತಗೊಳಕ್ಕೆ. ಪದೇ ಚೇಂಜ್ ಮಾಡಿದ್ರೆ ನೀನು ರಿಮೋಟ್ ಇಡಲಿ ಏನೋ ಮಾಡ್ತಿದ್ದೆ ನಾನು. ವೆಯ್ಟ್ ಏನದು? ಹಾಂ ಇವೆಲ್ಲ ಐಡಿಯಾ ಎಲ್ಲಿಂದ ಬಂತು? ನನಗೆ ಹೇಳಿಲ್ಲ ಅಮ್ಮ. ನಾನು ನೆಕ್ಸ್ಟ್ ಲೇಟಾಗಿ ತೆಗಿತಾವ್ರಲ್ಲ ನಂದು. ಇದು ಇವಾಗ ಹಂಗೆ ವೇರ್ ಮಾಡಿಸ್ಬಿಡಮ್ಮ. ಈ ಕಡೆ ತೋರಿಸು. ಸಖತ್ತಾಗೈತೆ. ಅಳ್ಕೊಡು. ಅದು ಓಪನ್ ಮಾಡಿ ಹಾಕ್ಬಿಡು ಹಂಗೆ. ನನಗೆ ಗೊತ್ತಿರಲಿಲ್ಲ. ಹಂಗೆ ಒಳಗಿಡು, ಆಮೇಲೆ ಕಟ್ ಮಾಡ್ತೀನಿ ನಾನು. ನಂದು ಐಸ್ ಕೇಕು ಒಂಚೂರು ಮಿಸ್ ಅದ್ರ ಮೇಲೆ ಚೆನ್ನಾಗಿ. ಉಂಗ್ರ ನನ್ನ ಚೈಲ್ಡ್ಹುಡ್ ಅಲ್ಲಿ ಏನೇನೆಲ್ಲ ಹಾಕೋಬೇಕು ಅಂತಿದೆ ಅದೆಲ್ಲ ತಂದಾಳು ನೋಡು. ಕರೆಕ್ಟಾಗಿ ಹಾಕು ಹಂಗೆ. ಇವಾಗ ವೇರ್ ಮಾಡಿಸ್ಬಿಡು. ಏನೇನು ಕೊಟ್ಟಿರಿ? ಬ್ರೇಸ್ಲೆಟು. ನೆಕ್ಸ್ಟು ಎಲ್ಲ ಅವಳದೆ. ಇರು ಹಂಗೆ ಅದನ್ನ ಕೈ ಕೆಳಗೆ ತೋರಿಸು. ಒಂದು ಫೋಟೋ ತೊಗೊಳ. ಹಾಕು ರಿಂಗ್ ಅಂತ. ಅಟ್ಲೀಸ್ಟ್ ಇಲ್ಲಿ ಲಿಕ್ಕು. ಅದೇನು ಹಂಗೆ ಸೈಡ್ಗೆ ತಿಕ್ತೆ ಕೊಟ್ಟಿರೋದನ್ನ ಆಗುತ್ತಾ? ಎಲ್ಲ ನೋಡ್ತಂದವಳೆ ಕಳ್ಳಿ. ಒಂದು ನಿಮಿಷ ಹಂಗೆ ನಿಂತ. ಇಬ್ರು ಬನ್ನಿ ಹತ್ರ. ನೋಡ ಅಲ್ಲೂ ರಿಂಗ್ ಹೆಂಗೆ ತೋರಿಸ್ತಾರೆ. ತಂದಿರೋದು ಆಯಿತು.
ಸುಮ್ಮನೆ ನಿಂತವ್ರೆ. ಕೆಳಗೆ ನೋಡ್ತೀನಿ ಮ್ಯಾಕ್ ನೋಡ್ತೀನಿ. ಎಲ್ಲ ಅವ್ರದ್ದೇ, ಅವಳು ಕೊಟ್ಟಿರೋದು, ನಂದು ಇನ್ನೂ ಸಪ್ರೇಟ್ ಐತಿ. ಹಾಕೋ ಈ ಕಡೆ ಕೈ, ವಾಚ್ ಬಿಚ್ಚು. ವಾಚ್ ರಿಮೂವ್ ಮಾಡಬೇಕಿತ್ತು. ಭುವನ್ ಹಾಕೋದು ಇದೆ. ನಾನೇ ಅಲ್ಲಿಗೆ ಬರ್ತೀನಿ. ಶಕತ್ತು ಎಲ್ಲ ಏನೋ ಪರವಾಗಿಲ್ಲ, ನನ್ನಷ್ಟೇನಿಲ್ಲ ಸೆಲೆಕ್ಷನ್. ವಿಡಿಯೋದಲ್ಲಿ ಗೊತ್ತಾಗುತ್ತೆ, ವಿಡಿಯೋದಲ್ಲಿ ನೀನು ಲುಕ್ ಕೊಟ್ಟರೆ ನಾನು ಕೊಡಲಿಲ್ಲ. ಇದು ಚಾಕ್ಲೇಟಾ? ₹1 ಚಾಕ್ಲೇಟ್ ಇದೊಂದು. ಇವಳು ಭಾರಿ ಲುಕ್ ಕೊಡ್ತಾಳೆ ವಿಡಿಯೋದಲ್ಲಿ, ಎಲ್ಲರೂ ಕೇಳ್ತಾ ಇರ್ತಾರೆ ಏನು ಲುಕ್ ಕೊಟ್ಟಿದ್ಯಾ ಅಂತ. ಮೈ ಬೆಸ್ಟ್ ಫ್ರೆಂಡ್, ಮೈ ಬೆಸ್ಟ್ ಫ್ರೆಂಡ್, ಮೈ ಫಾರ್ ಎವರ್ ಫ್ರೆಂಡ್. ಹಂಗೆ ಅವರ ಏನು, ಮೈ ಮಾಮ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಇನ್ ಮೈ ಲೈಫ್. ಶಿ ಈಸ್ ಮೈ ಸ್ಟ್ರೆಂತ್, ಮೈ ಬಿಗ್ಗೆಸ್ಟ್ ಸಪೋರ್ಟರ್. ಮಾಮ್, ಫಾರ್ ಯುವರ್ ಲವ್ಸ್, ಕೇರ್ ಆ್ಯಂಡ್ ಫಾರ್ ಮೇಕಿಂಗ್ ಮೈ ಲೈಫ್ ಬ್ಯೂಟಿಫುಲ್. ಹಂಗೆ ನೆಕ್ಸ್ಟ್ ಅದನ್ನು ಫೋಟೋ ತೆಗಿ. ಹಂಗೆ ಹೇಗೆ ಸೂರಜ್ ಓಪನ್ ಆಗಲ್ಲ ಮಾಡಿರೋದು ನಾನು ಅದಕ್ಕೆ. ಈ ವರ್ಷ ತುಂಬ ಸ್ಪೆಷಲ್ ಆಗಿದೆ. ಪ್ರತಿ ಸಲ ಇರ್ತಿತ್ತು, ಬಟ್ ಇಷ್ಟೊಂದು ಗ್ರ್ಯಾಂಡಾಗಿ ಇರ್ತಾ ಇರಲಿಲ್ಲ. ನಾನೇ ಕೈಯಾರೆ ಮಾಡಬೇಕು. ಇದನ್ನು ನೋಡಿರ್ತೀಯ, ರ್ಯಾಪರ್ ನೋಡಿರ್ತೀಯ ಅಷ್ಟೇ. ಇಲ್ಲೇ ಫ್ಯಾನ್ ಇಟ್ಕೊಂಡಿದ್ದೀನಿ. ಚಾಕ್ಲೇಟ್ ಸೇಮ್ ಇಲ್ಲೋಡು, ಬೊಂಬೆ ಅಷ್ಟೇ ಗೊತ್ತು ಅದ್ರಲ್ಲಿ ನಿನಗೆ. ಇಲ್ಲಿರೋದು ತಗೊಂಡು ಬೊಂಬೆಗೆ ಜೊತೆಗೆ ತಗೊಂಡು ಒಟ್ಟಿಗೆ, ಅಂದರೆ ಇದ್ರಲ್ಲಿ ಹಾಕಿದ್ರು. ತಗೊಂಡ್ಕೊಡ್ತಿದ್ರು. ಅದಕ್ಕೆ ಅವ್ರು ಹಾಕೊಂಡಿದ್ರು. ಕೈದೆ ಈ ಬಳೆ ತೆಗಿ, ತುಂಬ ತಡಿತಾ ಇದ್ದೀನಿ ಕೈ. ನಾನು ಫಸ್ಟ್ ಟೈಮ್ ಈ ಥರ ಎಲ್ಲ ಬಿಸ್ಕೆಟ್ಸ್ ತುಂಬ ಚೆನ್ನಾಗಿದೆ.
ಇಲ್ಲಿ ಫೋಟೋ. ಇದು ನಮ್ಮ ನೆಕ್ಸ್ಟ್ ಪ್ಲಾನ್, ಬಾಳೆ ಎಲೆ ಊಟ. ಬಾಳೆ ಎಲೆ ಊಟ ನಿನ್ನೆ ಈವೆಂಟಲ್ಲಿ ಆಗಲಿಲ್ವಲ್ಲ, ನಮ್ಮ ಕಡೆಯಿಂದಾನೆ. ಬಾಳೆ ಹುಡ್ಕ ಎಲ್ಲಿ ಹೋಗಿ ಗೊತ್ತಾ? ಅಯ್ಯೋ ಬಾಳೆ ಎಲೆ ಹುಡ್ಕೊಂಡು ದಾಸವಾಳಗೆ ಹೋಗಿದ್ದೆ ಬಿಡು. ತಗ ಶುರು ಮಾಡ್ಕೊ. ಚೆನ್ನಾಗಾಯ್ತು. ಸೊ ಇವಾಗ ಪಾಪುನ ಮನೆಗೆ ಬಿಡಕ್ಕೆ ಬಂದಿದ್ದೀನಿ. ನಾನು ಬಿಟ್ಟು ಮನೆಗೆ ಹೋಗಿ ರೆಸ್ಟ್ ಮಾಡೋದಷ್ಟೇ. ಇಂತೂ ನನಗೆ ಅಂದ್ಕೊಂಡಿದ್ದ ಥರನೇ ಚೆನ್ನಾಗಿ ಬಂದಿದೆ. ವ್ಲಾಗ್ ಕೂಡ ಚೆನ್ನಾಗಿ ಬಂತು, ಮತ್ತು ಸೆಲೆಬ್ರೇಷನ್ ಕೂಡ ಚೆನ್ನಾಗಿದೆ. ಎಲ್ಲನೂ ಹಾಕ್ತೀನಿ, ನಾನು ಇನ್ಸ್ಟಾಗ್ರಾಮಲ್ಲಿ ಕೂಡ ಹಾಕ್ತೀನಿ. ಸೊ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡಿ.